ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಬನ್ನಿ, ನಾನು ಇವತ್ತು ಹಿಸ್ಕಿದ ಬೇಳೆ ಕಿಚಡಿಯನ್ನ ಮಾಡ್ತಾ ಇದ್ದೀನಿ. ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೂ ಕೂಡ. ಬನ್ನಿ ಈ ರೀತಿ ಮಾಡ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಯಾರು ಹೊಸಬ್ರು ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಇದು ಇಷ್ಟ ಆಯ್ತಾ ಅಂತ ಹೇಳಿ. ಸೊ ನಾನು ಇಲ್ಲಿ ತಗೊಂಡಿದ್ದೀನಿ ನೋಡಿ, ಹಿಸ್ಕಿದ ಬೇಳೆ ತಗೊಂಡಿದ್ದೀನಿ, ಅವರೇ ಬೇಳೆನ, ಮತ್ತೆ ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಪೇಸ್ಟ್ ಅಲ್ಲೇನೆ ಚಕ್ಕೆ ಲವಂಗ ಮತ್ತೆ ಮೆಣಸು ಕೂಡ ಇದೆ. ಇಲ್ಲಿ ಒಗ್ಗರಣೆಗೆ ನಾನು ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ ತಗೊಂಡಿದ್ದೀನಿ. ಗರಂ ಮಸಾಲದಲ್ಲಿ ಚಕ್ಕೆ ಲವಂಗ ಮತ್ತೆ ಪಲಾವ್ ಎಲೆ ತಗೊಂಡಿದ್ದೀನಿ. ಇದಕ್ಕೆ ಮರಾಠಿ ಮಗು ಏನು ಬೇಕಾಗಿಲ್ಲ. ಈಗ ಇದು ಯಾವ ರೀತಿ ಅಂತ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಈಗ ಇಲ್ಲಿ ನಾನು ಕುಕ್ಕರ್ ಅನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆಯನ್ನ ಹಾಕೊಂತ ಇದ್ದೀನಿ. ಎಣ್ಣೆ ಜಾಸ್ತಿ ಬೇಕಾಗಲ್ಲ, ನೋಡಿ ಹಾಕೊಳ್ಳಿ. ಸ್ವಲ್ಪ ಇದ್ರೆ ಸಾಕು. ಎಣ್ಣೆ ಜಾಸ್ತಿ ಆದ್ರೆ ಇದಕ್ಕೆ ತಿನ್ನಕ್ಕೆ ಸ್ವಲ್ಪ ಚೆನ್ನಾಗಿರಲ್ಲ. ಕಡಿಮೆ ಇರ್ಲಿ ಎಣ್ಣೆ. ಈ ಎಣ್ಣೆ ಬಿಸಿ ಆಗ್ಲಿ. ಎಣ್ಣೆ ಬಿಸಿ ಆಗಿದೆ. ಈಗ ಇದಕ್ಕೆ ಪಲಾವ್ ಎಲೆ, ಚಕ್ಕೆ ಲವಂಗ ಏನಿದೆ ಅದು ಹಾಕೊಳ್ಳೋಣ. ಈಗ ಇದಕ್ಕೆ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಕೆಂಪಳ ಫ್ರೈ ಆಗ್ಬೇಕು, ಚೆನ್ನಾಗಿ ಫ್ರೈ ಆಗ್ಲಿ. ಇದು ಕೆಂಪಳ ಫ್ರೈ ಆಗಿದೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ಳೋಣ. ಇದು ಒಂದ್ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಈ ಮಸಾಲೆ ಏನಿದೆ ಇವೆರಡು ಕೂಡ ಇದಕ್ಕೆ ಹಾಕೊಂತ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟಮಾಟೆ ಹಣ್ಣು, ಮಸಾಲೆ ಎಲ್ಲ ಫ್ರೈ ಆದ್ಮೇಲೆ ಟಮಾಟೆ ಹಣ್ಣು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಸಾಲೆ ಟಮಾಟೆ ಹಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಅವರೇ ಬೇಳೆ ಏನಿದೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಅವರೇ ಬೇಳೆ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಈ ರೀತಿ ಮಾಡ್ಕೊಂಡ್ರೆ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಈಗ ಉಪ್ಪು ಬೆರೆಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಇವೆಲ್ಲ ಹಾಕೊಂಡು ಒಂದ್ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಳೆ ಚೆನ್ನಾಗಿ ಮಸಾಲೆಯಲ್ಲಿ ಫ್ರೈ ಆಗ್ಬೇಕು. ಫ್ರೆಂಡ್ಸ್, ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಫ್ರೈ ಆದ್ಮೇಲೆ ನಾವು ಇದಕ್ಕೆ ನಾನು ನೀರ್ ಬೆರೆಸ್ಕೊತಾ ಇದ್ದೀನಿ. ನೀರು ನೀವು ಬಿಸಿನೀರ್ ಬೆರೆಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಬಿಸಿನೀರನ್ನ ಬಳಸ್ಕೊತಾ ಇದ್ದೀನಿ ಇದಕ್ಕೆ. ಯಾಕಂದ್ರೆ ಬಿಸಿನೀರ್ ಬಳಸೋದ್ರಿಂದ ಬೇಗ ವಿಷಲ್ ಕೂಗುತ್ತೆ. ಹಾಗಾಗಿ ನಾನು ಜಾಸ್ತಿ ಆದಷ್ಟು ನಾನು ಬಿಸಿನೀರೇ ಬಳಸಕ್ ನೋಡ್ತೀನಿ. ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಬೇಗ ಅಡಿಗೆ ಮಾಡ್ಕೋಬಹುದು. ಈಗ ಇದಕ್ಕೆ ತೊಳೆದಿಕ್ಕಿರುವಂತ ಅಕ್ಕಿ ಕೂಡ ನಾನು ಬೆರೆಸ್ಕೊಂತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಅಕ್ಕಿನ ತೊಳೆದಿಟ್ಕೊಂಡಿದೀನಿ. ನೀರು ಕುದಿತಾ ಇದೆ. ಈಗ ಇದಕ್ಕೆ ಅಕ್ಕಿನ ಬೆರೆಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ನಾನು ಅಕ್ಕಿನ ಬೆರೆಸ್ಕೊಂಡಿದೀನಿ ಬೇಳೆ ಜೊತೆ. ನೀಟಾಗಿ ಕುದಿ ಬರ್ಲಿ, ನಾನು ವಿಷಲನ್ನ ಹಾಕೊಳ್ತೀನಿ. ಮತ್ತೆ ಇನ್ನೊಂದೇನ್ ಗೊತ್ತಾ, ಇಲ್ಲಿ ನಾನು ಒಣಗಿರೋ ಪುದೀನ ಪೌಡರ್ ಅನ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ನೀವು ಬೇಕಾದ್ರೆ ಹಸಿದು ಹಾಕೋಬಹುದು. ನಾನು ಇದಕ್ಕೆ ಪುದೀನ ಪೌಡರ್ ಏನಿದೆ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋ ಅಂತದ್ದು, ಇದು 1.5 ಸ್ಪೂನ್ ಏನಿದೆ ನಾನು ಹಾಕೊಂತ ಇದ್ದೀನಿ. ಈ ರೀತಿ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ವಿಷಲ್ ಹಾಕೊಂತೀನಿ. 3 ವಿಷಲ್ ಬಂದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅವರೇ ಬೇಳೆ ಕಿಚಡಿ ರೆಡಿ ಆಗಿದೆ. ಈ ರೀತಿ ನಾನು ಪುದೀನ ಪೌಡರ್ ಹಾಕಿರೋದಕ್ಕೆ ಈ ರೀತಿ ಕಾಣ್ತಾ ಇದೆ. ಪುದೀನ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಇದನ್ನ ಸರ್ವ್ ಮಾಡ್ಕೊಂಡು ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅವರೇ ಬೇಳೆ ಕಿಚಡಿ ರೆಡಿ ಆಗಿದೆ. ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಈ ರೀತಿ ಮಾಡ್ಕೊಂಡು ತಿನ್ನಿ. ಈ ರೆಸಿಪಿ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.